ನ್ಯಾಯಾಲಯ ಘನ ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ಆ ತೀರ್ಪು ಮೇಲೆ ಹೋಗ್ತೀವಿ. ಯಾರಿಗೆ ಗೊತ್ತು? ನಮಗೆ ಗೊತ್ತಿಲ್ಲ ರೀ. ಮಾನ್ಯ ಕರ್ತವ್ಯ ನ್ಯಾಯಮೂರ್ತಿಗಳ ಮುಂದೆ ಇದೆ ಇವತ್ತು ಮೂಡ ಕೇಸು ಇವತ್ತು ಇದೆ ಅನಿಸ್ತದೆ. ಇವತ್ತು ಕರೆಕ್ಟ್ ಏನು ತೀರ್ಮಾನ ತಗೋತದೆ ಅದ್ರ ಪ್ರಕಾರ ಹೋಗಲಿ. ಯಾರು ಎಲ್ಲ ತಿರಸ್ಕಾರ ಮಾಡಿಲ್ಲ. ಯಾವತ್ತು ತಿರಸ್ಕಾರ ಮಾಡಿದ್ರಿ? ತಿರಸ್ಕಾರ ಯಾವತ್ತೂ ಮಾಡಿಲ್ಲ. ಕರೆಕ್ಟಾಗಿ ಪೂರ್ತಿ ರಿಪೋರ್ಟ್ ಕೊಡ್ರಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿದ್ದು. ಹೆಸರೇನು ಹೇಳಿದಲ್ಲ, ಕೃಷ್ಣ ಏನು ಸ್ನೇಹಮಯಿ ಕೃಷ್ಣ ಅವರು ಮಾಡಲಿ. ಕಾನೂನು ಹೋರಾಟ ಏನಿದೆ, ಸುಳ್ಳು ಆರೋಪಗಳು ಎಷ್ಟಾಗ್ತದೋ ಅಷ್ಟು ಅದು ಮಾಡ್ತಾ ಇರಲಿ. ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಬದುಕಿದೆಯಲ್ಲ, ನ್ಯಾಯಾಂಗದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರೋರು ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ನಾವೆಲ್ಲ ಸುಳ್ಳು ಆರೋಪಗಳು ಹೋಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಗೊತ್ತಿದೆ. ಮತ್ತು ಈ ನ್ಯಾಯಾಧೀಶರ ಮುಂದೆ ಹೋಗಿದೆ, ಜನಪ್ರತಿನಿಧಿಗಳು ಕೋರ್ಟ್ ಮುಂದೆ ಹೋಗಿದೆ. ಮಾಡ್ತಾನೆ ಇರಲಿ. ಕೃಷ್ಣ ಅವರು ಎಷ್ಟು ಕಿರುಕುಳ ಕೊಡ್ತಾನೆ ಇರಲಿ. ಏನಂತ ಕಿರುಕುಳ ಕೊಡ್ತಾ ಉದ್ದೇಶಪೂರ್ವಕವಾಗಿ ಆಗ್ತಾ ಇರೋ ಉದ್ದೇಶಪೂರ್ವಕವಾಗಲ್ದಿರ ಇನ್ನೇನೇನು ಇದು ಏನು ನಿಜಾನ? ಅವರು ತಮ್ಮನಿಂದ ಅಣ್ಣನಿಂದ ತಂಗಿಗೆ ಬಂದಿರೋಂಥ ಜಾಗ ಕೊಟ್ಟಿದ್ದು ತಗೊಂಡಿದ್ದು ಇಡೀ ದೇಶಕ್ಕೆ ಕೊಟ್ಟಿರೋದು ನಿಮಗೆ ಗೊತ್ತು. ಸುಪ್ರೀಂ ಕೋರ್ಟ್ ಏನು ಹೇಳ್ತು? ನಾಗಪ್ರಸನ್ನ ಅವ್ರು ಏನು ಹೇಳಿದ್ರು? ಅದೇ ಥರ ನ್ಯಾಯಮೂರ್ತಿಗಳು ತುಲನೆ ಮಾಡ್ತಾರೆ, ಯಾವ್ದು ತಪ್ಪಿದೆ ಯಾವ್ದು ಸರಿ ಇದೆ ಅಂತ. ಕಿರುಕುಳ ಅಂತಾರೆ ಇನ್ನೇನಂತ ಹೇಳೋಣ. ವಿಜೇಂದ್ರ ಅವರು ಸಿಎಂ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳ್ತಾ ಇರುವಂಥದ್ದು ಸರ್. ಯಾರು? ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿಎಂ ಈಗ ಅಂತ ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರು. ವಿಜೇಂದ್ರ ಇನ್ಕಮಿಂಗ್ ಸಿ ಎಮ್. ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿ ಎಮ್ ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳೋರ ಅವರು? ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟು ಅವರು ತಟ್ಟೆಯಲ್ಲಿ ಬಿದ್ದಿರೋಂಥ ಹೆಗ್ಡಾನ ಎತ್ತಕ್ಕೆ ಹೇಳಿ. ಡೈಲಿ ಪಾಪ ಅವರು ಒಂದು ಕಡೆ ಅಶೋಕ್ ಅವ್ರ ಗ್ರೂಪು, ಒಂದು ಕಡೆ ಯತ್ನಾಳ್ ಅವ್ರ ಗ್ರೂಪು, ಒಂದು ಕಡೆ ಇವ್ರ ಗ್ರೂಪ್. ಸುಮ್ಮನೆ ಬೈಕ್ ಬಂದಂಗೆಲ್ಲ ಮಾತಾಡಿದ್ರೆ ನಿನ್ನೆ ಸದನದಲ್ಲಿ ತಾವು ಗೃಹಲಕ್ಷ್ಮಿ ಹಣ ವಿಚಾರವಾಗಿ ಮಾತಾಡಿದ್ರಿ, ವಿಷಾದವನ್ನ ಆಯ್ತಲ್ಲ ಬಿಡ್ರಿ. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲೂ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದರೂ ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟಾಗಿ ಹೋಗೋ ಚಾನ್ಸಸ್ ಇಲ್ಲ. ಬಿಜೆಪಿಯವರು ಅನುಮಾನ ಏನಾದ್ರು ವ್ಯಕ್ತಪಡ್ಕೊಂಡು ಬಿಜೆಪಿಯವ್ರು ಯಾವಾಗ ಅನುಮಾನ ಪಡತ್ತಾನೆ? 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳೋಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ ಅದು ಸರಿ ಎಲ್ಲರೂ ಹೇಳೋದು. ಆ ಥರ ಹೇಳೋವಂಥ ಆರೋಪಗಳಿಗೆ ಏನು ಹತ್ರ ಹೇಳೋಕ್ಕೆ ಸರ್, ತಾವು ಕೋಲಾರ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರ ಮೇಲೆ ಒಂದು ಆರೋಪ ಮಾಡಿದ್ದಾರೆ, ಸರ್ಕಾರ ಭೂಮಿಯನ್ನು ಕಬಳಿಕೆ ಮಾಡ್ತಾರೆ. ಇಲ್ಲ, ನನಗೇನು ಅದ್ರ ಬಗ್ಗೆ ಆ ಥರ ಯಾವುದು ಕಬಳಿಕೆ ಇಲ್ಲ ಅಂತ ನನ್ನ ಭಾವನೆ. ಆದ್ರೂ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಎನ್ಕ್ವೈರಿ ಮಾಡಿಸಿ ಅಂತ. ಎನ್ಕ್ವೈರಿಲಿ ಗೊತ್ತಾಗ್ತದೆ ಏನು ನಿಲುವಳಿ ಮಂಡನೆ ಮಾಡಿದ್ದಾರೆ ಸರ್. ಗೊತ್ತಿಲ್ಲ, ನಾನು ಈಗ ಹೋಗ್ತಾ ಇದ್ದೀನಿ. ನಿಲುವಳಿ ಸೂಚನೆ ಏನಂತ ಮಾತಾಡಬೇಕು ಅಂತ. ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಿ ಅಂತ ಬಿಡಿ. ಏನು ಚರ್ಚೆ ಅವಕಾಶ ಮಾಡಿದ ತಕ್ಷಣ ಎಲ್ಲ ನಿಜ ಹೋಗ್ತದ? ಬಿ ಜೆ ಪಿಯವ್ರು ಹೇಳಿದೆಲ್ಲ ನಿಜಾನ? ಅವರು ಆಲ್ರೆಡಿ ತಿರ್ಗಾ ಹೇಳ್ತಾ ಇದ್ದೀನಿ, ಅಶೋಕ ಹೇಳಿದಾರಲ್ಲ, ವಿರೋಧ ಪಕ್ಷ ಇರೋದೇ ನಾವು ಸುಳ್ಳು ಹೇಳೋಕ್ಕೆ, ನಾವು ಸುಳ್ಳು ಅಪವಾದ ಮಾಡೋಕ್ಕೆ ಅಂತ. ಅಸೆಂಬ್ಲಿಲೇ ಒಪ್ಕೊಂಡ್ಮೇಲೆ ಪಾಪ ಅಶೋಕ್ ಅವರು ದೊಡ್ಡ ಮನಸ್ಸು ಭಾಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.